ಶಶಿ 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 ಎಲ್ಲೋದ್ಲಪ್ಪ ಈ ಹುಡುಗಿ. ಹೊಟ್ಟೆ ಬೇರೆ ಹಸಿತೈತೆ ನನಗೆ. ತೋಟದಲ್ಲಿ ಬೇರೆ ಕೆಲಸದವ್ರು ಬೇರೆ ಬಂದಿದ್ದಾರೆ. ಒಂದಿಟ್ಟು ಆ JCP ಎಲ್ಲ ಕರ್ಕೊಂಬಂದ್ಬಿಟ್ಟು ಒಂದು ಸ್ವಲ್ಪ ಉದಿ ಬದ ಎಲ್ಲ ಇದು ಮಾಡಿಸ್ತಿದ್ದೀನಿ, ಎಲ್ಲ ರೆಡಿ ಮಾಡಿಸ್ತೀನಿ, ತೋಟ ಎಲ್ಲ ಕ್ಲೀನ್ ಮಾಡಿಸ್ತಿದ್ದೀನಿ. ಬೇಗ ಬೇಗ ಹೋಗ್ಬೇಕು. ಈ ಹುಡುಗಿ ಎತ್ಲಾಕ್ ಹೋದ್ಲು, ಒಂದಿಟ್ಟು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದ್ರೆ. ಪಾಪ ಶಶಿ ಶಶಿ ಎಲ್ಲಿದೀಯಮ್ಮ? ಎತ್ಲಾಕ್ ಹೋದ್ಲು ಈ ಹುಡುಗಿ. ಇವಳು ಎತ್ಲಾಕ್ ಹೋದ್ಲು ನನ್ನ ಹೆಂಡ್ತಿ. ಇವಳಿಗೆ ಬಿಡು, ನನ್ನ ಬಗ್ಗೆ ಏನು ಯೋಚನೆ ಇಲ್ಲ ಇವಳಿಗೆ. ಹೆಂಗ ಮಗಳು ಬಂದ್ಬಿಟ್ಟಿದ್ದಾಳೆ, ಇನ್ನೇನಕ್ಕೆ ಯೋಚನೆ? ನಾನು ತಿಂದ್ರೆ ತಿನ್ಲಿ, ಎಲ್ಲಾದ್ರೂ ಹೋಗ್ಲಿ, ಅವಳಿಗೆ ನನ್ನ ಕಟ್ಕೊಂಡು ಏನಾಗಬೇಕಾಯ್ತು ಅನ್ನೋ ಒಂದು ಇದಾಗ್ಬಿಟ್ಟೈತೆ. ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಏನು ಮಾಡೋಕ್ಕಾಗಲ್ಲ ಪಾಪ. ಶಶಿ ನೋಡಿದ್ನಿ ನಮ್ಮಪ್ಪ ಮೊದ್ಲೆಲ್ಲ ಅದನ್ನು ಬಂದ್ಬಿಟ್ಟು ನನಗೆ ಪಾಪ ಚಂದು ಚಂದು ಅಂತ ಕರಿತಿತ್ತು. ಒಂದ್ ನೀರ್ ಕೊಡುವಂತ ನೀರು ಬೇಕಂದ್ರೂ ನನಗೆ ಕರಿತಿತ್ತು. ಇವಾಗಲೇ ಮಾತಿಗೂ ಶಶಿ ಶಶಿ ಮಗಳೇ ಎಲ್ಲಿದ್ಯಮ್ಮ ಅಂತ ಕರೀತಾರೆ. ಮಾತ್ರ ನಾನು ಅನ್ಕೊಂಡಿದ್ದು ಕರೆಕ್ಟು. ಜಾಸ್ತಿ ದಿವಸ ಹಿಂಗೆ ಬಿಟ್ಕೊಂಡು ಹೋದ್ರೆ ನಮ್ಮ ಅಣ್ಣ ಅದಕ್ಕೆ ಇಲ್ಲೇ ಇದ್ಬಿಟ್ರೆ ಮುಗ್ದೆ ಹೋಯ್ತು. ನಮ್ಮ ಅಪ್ಪ ನಮ್ಗೆ ಲೆಕ್ಕಕ್ಕೆ ಹಾಕಡಲ್ಲ. ನನಗೂ ನಮ್ಮ ಅಮ್ಮಂಗೂ ಮನೆಯಿಂದ ಆಚೆ ಕಡೆ ಹಾಕ್ಬಿಡುತ್ತೆ. ಏನಾದ್ರೂ ಮಾಡ್ಬಿಟ್ಟು ನಮ್ಮ ಅತ್ತಿಗೆಗೆ ಬೈಬೇಕು ನಮ್ಮಪ್ಪ. ಹಂಗ್ ಮಾಡ್ಬೇಕು. ನೋಡೋಣ, ನಾನೇ ಹೋಗ್ತೀನಿ ಇವಾಗ. ನಮ್ಮ ಅಪ್ಪನ್ ತಾವ ಒಳ್ಳೆವಳು ಅನ್ಸ್ಕೋಬೇಕು ಇವಾಗ. ವಿಧಿನೇ ಇಲ್ಲ. ಅಪ್ಪ ಅಪ್ಪ ತೋಟ ತಾವಿಂದ ಇವಾಗ ಬಂದೇನಪ್ಪ. ಅದ್ಯಾಕಪ್ಪ ತಿಂಡಿ ತಿಂದಿಲ್ವಾ ಇನ್ನು ನೀನು? ನೀರ್ ತಗೊಂಬರದೇನಪ್ಪ? ನೀರ್ ಕುಡಿದ್ರ ನೀವು? ಅಯ್ಯೋ ಬಿಸ್ಲಲ್ ಪಾಪ ಸುಸ್ತಾಗಿ ಬಂದಿದ್ದೀರಾ. ತಡೀರಿ, ಕುಡಿಯಕ್ಕೆ ನೀರ್ ತಗೊಂಬರ್ತೀನಿ. ಶಶಿ ಶಶಿ ಎಲ್ಲಿದ್ಯಮ್ಮ? ಕುಡಿಯಕ್ಕೆ ಒಂದ್ರಿಟ್ಟು ನೀರ್ ತಗೊಂಬರಮ್ಮ, ಒತ್ತಾಗೋಯ್ತು. ಏನ್ ಮಾಡ್ತಿದ್ಯಾ ನೀನು? ಅವಾಗ್ಲಿಂದ ನಾನು ಕೂಕಡ್ತಿರೋದು ಕಿವಿ ಕೇಳಿಸ್ತಿಲ್ವ ನಿನ್ಗೆ? ಅಪ್ಪ ಅಪ್ಪ ನಾನೇ ಇದ್ದೀನಲ್ಲಪ್ಪ, ನಾನೇ ಎದುರು ನಿಂತ್ಕೊಂಡ್ಬಿಟ್ಟು ನೀರ್ ತಗೊಂಬರ್ತೀನಿ ಕಣಪ್ಪ ಕುಡಿಯಕ್ಕೆ ಅಂತ ಹೇಳ್ತಿದ್ದೀನಿ. ನೀನು ಅದಕ್ಕೆ ಕರಿತಿದ್ಯಲ್ಲಪ್ಪ. ಅದಕ್ಕೆ ಏನೋ ಮಾಡ್ತಿರ್ಬೇಕು ಕೆಲಸ, ಏನೋ ಸಾಮಾನಿಕೆ. ನಾನೇ ತಗೊಂಬರ್ತೀನಿ ಕಣಿ, ತಡಿಯಪ್ಪ. ನಿನ್ಗೆ ಯಾರು ಕರೆದಿದ್ದು ನಿನ್ಗೆ? ನಿನ್ಗೆ ಯಾರು ಮಾತಾಡ್ತಿರೋದು ನಿನ್ಗೆ? ನನಗೆ ನಿನ್ಗೆ ಮಾತಾಡ್ಸೋಕೆ ಇಷ್ಟ ಇಲ್ಲ. ನನಗೆ ನಿನ್ಗೆ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಮುಂದೆ ಅಂತೂ ಯಾವತ್ತೂ ಬಂದು ನಿನ್ಕೋಬೇಡ ನೀನು. ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಏನಂದ್ರೆ ನಿಮ್ಮ ಅಮ್ಮನ ಹಿಂಸೆಯಿಂದ ಕರ್ಕೊಂಬಂದಿರೋದು ನೀನು ಮನೇಲಿ ಅಷ್ಟೇ. ನೀನು ಪಾಡಿಗೆ ನೀನು ಓಡಾಡ್ಕೊಂಡು ಎಲ್ಲಾದ್ರೂ ಅಂತಾವ ಚೆನ್ನಾಗಿ ಇದ್ಬಿಡು. ಅದನ್ನ ಬಿಟ್ಬಿಟ್ಟು ನನಗೆ ಬಂದು ಮಾತಾಡ್ಸೋದು, ನೀರು ಕೊಡೋದೇನಪ್ಪ, ಊಟ ಹಾಕೊಂಬರೋದೇನಪ್ಪ, ತಿಂಡಿ ಹಾಕೊಂಬರೋದೇನಪ್ಪ ಅಂತ ನನಗಂತರೂ ಮಾತಾಡಿಸ್ಬೇಡ. ನನಗೆ ನಿನ್ನ ಮೇಲಿಂದು ಕೋಪ ಏನೂ ಇನ್ನೂ ಕಡಿಮೆ ಆಗಲ್ಲ, ಆಗೋದು ಇಲ್ಲ. ಅಂತ ಮೋಸ ಮಾಡ್ಬಿಟ್ಟಿದ್ಯಾ ನೀನು ನನಗೆ, ಸರಿನಾ? ಅಂತ ಮೋಸ ಮಾಡ್ಬಿಟ್ಟಿದ್ಯಾ, ಅಂತಂತ ಮಾತುಗಳು ಆಡ್ಬಿಟ್ಟಿದ್ಯಾ. ನೀನು ನನಗೆ ಪದೇ 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 ನನಗೆ ಕೆಣಕ್ ತಿರ್ಬೇಡ ನೀನು. ಹಳೆದೆಲ್ಲ ತಿರ್ಗಾ ನೆನಪು ಬಂದ್ಬಿಡುತ್ತೆ ನನಗೆ. ನನಗೆ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡ್ದಂಗೆ ಮಾಡ್ಬಿಟ್ಟಿದ್ಯಾ ನೀನು, ಗೊತ್ತಾ? ಅಂತ ಕೆಲಸ ಮಾಡ್ಬಿಟ್ಟಿದ್ಯಾ ನೀನು. ನಿನ್ನ ಕೆಲಸ ಏನಾಯ್ತು ಅಷ್ಟು ಮಾಡ್ಕೊಂಡು ಸುಮ್ಮನಾಗ್ಬಿಟ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಅದನ್ನ ಬಿಟ್ಬಿಟ್ಟು ನನಗೇನಾದ್ರೂ ಮಾತಾಡ್ಸೋಕೆ ಬಂದ್ರೆ ನೋಡಲಿ ಬಲು ಕೋಪ ಬಂದ್ಬಿಡುತ್ತೆ ನನಗೆ. ಸುಮ್ಮಕ್ಕೆ ಹೋಗ್ಬಿಡು ಇಲ್ಲಿಂದ. ಏನೋ ಮದುವೆ ಆಗಿದೆಯಾ, ಬಂದಿದ್ಯಾ, ಆರಾಮಾಗಿ ಇದ್ದು ತಿನ್ಕೊಂಡು ಚೆನ್ನಾಗಿರೋದು ಕಲಿ. ಅದನ್ನ ಬಿಟ್ಬಿಟ್ಟು ನೀನು ನನಗೆ ಆರೈಕೆ ಮಾಡೋದಕ್ಕೆ, ನನ್ನ ಕಷ್ಟ ಸುಖ ನೋಡ್ಕೊಳೋದಕ್ಕೆ ನನ್ನ ಮಗ ಸೊಸೆ ಇದ್ದಾರೆ. ನನಗೆ ಎಲ್ಲದಕ್ಕೂ ಅವ್ರು ನೋಡ್ಕೊಳ್ತಾರೆ. ಟೈಮ್ ಸರಿಯಾಗಿ ಆರೋಗ್ಯ ನೋಡ್ಕೊಳೋದಕ್ಕೆ, ನೀರು ತಿಂಡಿ ಅಡುಗೆ ಎಲ್ಲ ಮಾಡೋಕ್ಕೆ ಅವ್ರು ಇದ್ದಾರೆ. ನೀನೇನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ಸರಿನಾ? ನಿಂದು ಎಷ್ಟಾಯ್ತು ಕೆಲಸ ಮಾಡ್ಕೊಂಡು ಹೆಂಗ ಬಂದಿದ್ಯಾ, ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಇದ್ದು ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ. ಅದನ್ನ ಬಿಟ್ಬಿಟ್ಟು ಸುಮ್ಕೆ ನನಗೆ ಮಾತಾಡ್ಸಕ್ಕಂತೂ ನೀನು ಬರಲೇ ಬೇಡ. ನನ್ನ ತಂಟೆಗೆ ಬರಬೇಡ ನೀನು. ನಿನಗೆ ಮಾತಾಡ್ಸಕ್ಕೂ ನನಗೆ ಇಷ್ಟ ಇಲ್ಲ. ಅಯ್ಯೋ ನಮ್ಮ ಮಾವ ಕರಿತಿದ್ದಾರೆ ಅವಾಗ್ಲಿ. ನಾನು ಚಂದು ಇಲ್ಲೇ ಇದ್ದಾಳಲ್ಲ, ಆದ್ರೂ ನನಗೆ ಕರಿತಿದಾರ ಮಾವ. ಇದ್ರು ಇರ್ಬೇಕು ಸಾಮಾನ್ಯಕ್ಕೆ. ಏನಂತ ಕೇಳೋಣ ಮೊದ್ಲು ಮಾವಂಗೆ. ಮತ್ತೆ ಬೇಜಾರು ಮಾಡ್ಕೊಂತಾರೆ. ಮಾವ ಮಾವ ಕೂಕಂಡ್ರೇನ್ ಮಾವ? ಮಾವ ನಾನು ಬಟ್ಟೆ ತೊಳಿತಿದ್ದೆ ಕಣ ಮಾವ. ಸ್ವಲ್ಪ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿದ್ನಲ್ಲ, ಎಲ್ಲಾದ್ರೂ ಬಟ್ಟೆ ಎಲ್ಲ ತೆಗ್ದು ಒಣಾಕ್ತಿದ್ದೆ ಕಣ ಮಾವ. ಹಂಗಾಗಿ ನನಗೆ ಕೇಳಿಸ್ತಿಲ್ಲ ಕಣ ಮಾವ, ಬೇಜಾರು ಮಾಡ್ಕೋಬೇಡಿ. ಬರ್ತಿದೀನಿ, ಈಗಿನ್ನು ಬಂದೆ ಮಾವ. ಏನ್ ಬೇಕು? ಯಾಕೆ ಕೂಕೊಂಡಿದ್ದು? ಅಯ್ಯೋ ನೋಡ್ರಿ, ನಾನು ಮರ್ತೇ ಬಿಟ್ಟೆ ಮಾವ. ಕುಡಿಯಕ್ ನೀರ್ ತಗೊಂಬರೋಣ? ಒಂದೇ ಒಂದ್ ನಿಮಿಷ ಮಾವ, ತಗೊಂಬರ್ತಿದೀನಿ. ಅಲ್ಲ ಮಾವ, ಬೆಳಿಗ್ಗೆನೇ ತಿಂಡಿ ಎಲ್ಲ ರೆಡಿ ಆಗೈತೆ, ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದ್ರಿ ನೀವು? ಬನ್ನಿ ತಿಂಡಿ ಮಾಡಿ ಬನ್ನಿ ಬೇಗ. ನಿಮ್ಗೆ ಹೇಳಿದೀನಿ ತಾನೆ, ಬೇಗ ತಿಂಡಿ ಮಾಡ್ಕೋಬೇಕು, ಡಾಕ್ಟರ್ ಎಲ್ಲ ಹೇಳ್ ಕಳ್ಸಿದಾರೆ ಅಂತ. ನೀವು ಆರೋಗ್ಯದ ಕಡೆನೆ ಗಮನ ಕೊಡಲ್ಲ. ಬನ್ನಿ ಹೋಗೋಣ, ತಿಂಡಿ ಹಾಕೊಡ್ತೀನಿ ಬನ್ನಿ. ನೋಡು ಹೆಂಗ್ ಬಂದ್ಬಿಟ್ಲು ಇವಳು. ಅಲ್ಲ ನಮ್ಮ ಅಪ್ಪ ಮೊದ್ಲೆಲ್ಲ ನನಗೆ ಎಷ್ಟೊಂದೆಲ್ಲ ಚೆನ್ನಾಗಿ ಆರೈಕೆ ಮಾಡೋದು, ನೋಡ್ಕೊಳೋದು, ಎಷ್ಟು ಪ್ರೀತಿ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ಸೋರು. ಏನ್ ತಪ್ಪು ಮಾಡಿದ್ರು ನನಗೆ ಕ್ಷಮಿಸ್ಬಿಡೋರು. ಇವಾಗ ಶಶಿ ಶಶಿ ಅಂತ ಹೆಂಗ್ ಇದ್ ಮಾಡ್ತಿದಾರ ನೋಡು. ಇಷ್ಟೊಂದೆಲ್ಲ ಕೇಳ್ಕೊಂಡ್ರು ನಾನು ಇಷ್ಟ ಮೇಲ್ ಬಿದ್ದು ನಮ್ಮ ಅಪ್ಪಗೆ ಮಾತಾಡ್ಸಿದಾರೇನು? ಅವಳು ಸೊಸೆ ಬಂದ ತಕ್ಷಣ ಅದೆಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ರು. ಇವಳು ಬಂದ್ಬಿಟ್ಲು ಇಲ್ಲಿ ಮಧ್ಯದಲ್ಲಿ. ನೀರ್ ಕೊಡ ನಿನ್ ಮಾವ, ತಿಂಡಿ ಹಾಕೊಡ ನಿನ್ ಮಾವ, ಹಂಗೆ ಹಿಂಗೆ ಅನ್ಕೊಂಡ್ಬಿಟ್ಟು ನಾಟಕ ಮಾಡ್ಕೊಂಡು ಇವಳು.
ಹ್ಞೂ ಬೇಕು ಬೇಕು ಅಂತಾನೆ ನಮ್ಮಪ್ಪ ನನಗೆ ಮಾತಾಡ್ಸ್ಬಾರ್ದು ಅಂತಾನೆ ನೀನು ಬೇಕು ಬೇಕು ಅಂತ ಬಂದ್ಬಿಡ್ತಾಳೆ. ಇಲ್ದವೆಲ್ಲ ನಾನು ತಲೆಗೆ ತುಂಬಿರೋದು ನಮ್ಮ ಅಣ್ಣನೂ ಇವರಿಬ್ರು ಸೇರ್ಕೊಂಡ್ಬಿಟ್ಟೆ ಹಿಂಗ್ ಮಾಡಿರೋದು. ಹೂ ಕಣವ, ಒಂದ್ರಿಟುವ ಕುಡಿಯಕ್ ನೀರು ತಗೊಂಬರವ. ಬೇಗ ಆತಾಗಿ ತಿಂಡಿ ಹಾಕೊಂಡ್ ಬಂದ್ಬಿಡು ಸರಿನಾ. ಬೇಗ ತಿಂಡಿ ತಿನ್ಕೊಂಡುವ. ಅಲ್ಲಿ ಕೆಲಸದವ್ರು ಬೇರೆ ಬಂದರೆ ತೋಟದ ಹತ್ರ ಹೋಗ್ಬೇಕು. ನಾನು ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಹೋಗ್ಬಿಟ್ಟು ಅವ್ನು ದಿಲೀಪಂಗೆ ಕಳಿಸ್ಕೊಡ್ತೀನಿ. ಅವನು ತಿಂಡಿ ತಿಂದಿಲ್ಲ ಇನ್ನೂ ಒತ್ತಾಗ್ಬಿಡ್ತಿಲ್ಲ ಅಂದ್ರೆ. ಚಂದು, ನೀನು ಮಾವನವ್ರಿಗೆ ಒಂದಿಟ್ಟು ಕುಡಿಯಕ್ಕೆ ನೀರು ತಗೊಂಬಂದು ಕೊಡೋದಲ್ವೇನಮ್ಮ? ನಾನು ತಿಂಡಿ ಹಾಕೊಡ್ತಿದ್ದೆ ಅಲ್ಲ, ಸುಮ್ಮನೆ ನಿಂತಿದ್ಯಲ್ಲ, ಹೋಗು ಒಂದಿಟ್ಟು ಕುಡಿಯಕ್ಕೆ ನೀರಾದ್ರೂ ತಗೊಂಬ. ಮಾವ ಸುಮ್ಮನೆ ನಿಂತಿಲ್ವಾ ಬಂದ್ಬಿಟ್ಟು? ಸುಮ್ಮನೆ ಯಾಕೆ ನಿಂತಿದ್ಯಾ? ಒಳಗು ನೀರು ತಗೊಂಬ ಒಂದ್ ಸ್ವಲ್ಪ. ಅಯ್ಯೋ ಅದಕ್ಕೆ ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನೀವೇನೋ ನನಗೆ ಹೇಳೋದೇನು ಬೇಕಾಗಿಲ್ಲ. ನೀವೇ ಯಾರು ಹೇಳಕ್ಕೆ ನನಗೆ? ನಮ್ಮ ಅಪ್ಪಂಗೆ ನೀರು ತಗೊಂಬಂದು ಕೊಡೋದು ಬಿಡೋದು ನನ್ನ ಇಷ್ಟ, ನನಗೆ ಗೊತ್ತೈತೆ. ನೀವು ನೆರಮನೆ ಬಂದ್ಬಿಟ್ಟು ನಮ್ಮ ಮನೇಲಿ ಬಂದ್ಬಿಟ್ಟು ಇವಾಗ ನನ್ಗೇನೆ ನಮ್ಮ ಮನೇಲಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನನ್ಗೇನ್ ದಬಾಸೋದೇನ್ ಬೇಕಾಗಿಲ್ಲ. ನಿಮ್ದು ಎಷ್ಟೈತೆ ಕೆಲಸ ಅದ್ ಮಾಡ್ಕೊಂಡಿದ್ರೆ ನನ್ಗೂ ಒಳ್ಳೇದು, ನಿಮ್ದು ಒಳ್ಳೇದು, ಸರಿನಾ? ಸುಮ್ಕಾಗ್ಬಿಟ್ರೆ ಒಳ್ಳೇದು. ದೊಡ್ಡದಾಗ್ ಬೇರೆ ಬಂದ್ಬಿಟ್ರು ಇಲ್ಲಿ ಕುಡಿಯಕ್ಕೆ ನೀರು ತಗೊಂಬಂದ್ ಕೊಡು, ಅದ್ ಮಾಡು ಇದ್ ಮಾಡು ಅಂತ. ನಮ್ಮಪ್ಪಂಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ನೀವೇನು ಹೇಳ್ಕೊಡೋ ಅವಶ್ಯಕತೆ ನನ್ಗೇನಿಲ್ಲ, ಸರಿನಾ? ಎಷ್ಟ್ ದಿವಸ ನಿಮ್ಗೆ ಹೇಳೋದು ನನಗ್ ಮಾತಾಡ್ಸ್ಬೇಡ್ರಿ, ನನ್ ಮುಂದೆ ನಿಂತ್ಕೋಬೇಡ್ರಿ ಅಂತ. ಯಾಕೆ ಮೇಲ್ ಬಿದ್ದು ಬಿದ್ದು ಮಾತಾಡ್ತಿರ್ತಿರಲ್ಲ ಯಾವಾಗ್ಲೂ? ನನ್ ನೆಮ್ಮದಿ ಹಾಳು ಮಾಡೋದಕ್ಕೆ ಬಂದ್ಬಿಟ್ಟಿದ್ದೀರಾ ನೀವು. ನಮ್ಮ ಮನೆಗೆ ಬಂದಾಗ್ಲಿ ನನಗೆ ನೆಮ್ಮದಿನೇ ಇಲ್ಲ. ನಮ್ಮ ಮನೆಯವ್ರು ಯಾರು ನನಗೆ ಸರಿಯಾಗಿ ಮಾತಾಡ್ಸಲ್ಲ, ಏನಿಲ್ಲ. ಮಾಡ್ತೀನಿ ತಡೀರಿ ನಿಮ್ಗೆಲ್ಲಾರ್ಗು. ಏಯ್ ಏಯ್ ಚಂದು, ಯಾಕೆ ಯಾಕೆ ದೊಡ್ಡದಾಗೇನೋ ಮಾತಾಡ್ತಿದ್ಯಾ? ದೊಡ್ಡವರಿಂದ ದೊಡ್ಡವ್ರು ಇರ್ಬೇಕು, ಚಿಕ್ಕವರಿಂದ ಚಿಕ್ಕವ್ರು ಇರ್ಬೇಕು. ಸುಮ್ನೆ ಇಲ್ದವೆಲ್ಲ ಮಾತಾಡ್ಬೇಡ. ಅಲ್ಲ ಕಣೆ, ಏನಂದ್ಲು ನಿಮ್ಮ ಅತ್ತಿಗೆ? ನಾನು ನಿನ್ ಮುಂದೆನೆ ನಿಂತಿದ್ದಾನೆ, ಏನಂತದ್ ಮಾತಾಡ್ಬಿಟ್ಲು? ಅಪ್ಪಂಗೊಂದ್ರಿಟ್ಟು ಕುಡಿಯಕ್ಕೆ ನೀರು ತಗೊಂಬಂದು ಕೊಡು ಅಂತ ಹೇಳಿದ್ದು ಅದೆಂತ ತಪ್ಪೆ ಅದು? ತಪ್ಪಾಡಿದ ಮಾತಾ ಅದು? ಸುಮ್ಕೆನೆ ಆ ಹುಡುಗಿ ಮೇಲೆ ರೇಗಾಡ್ತೀಯ ನೀನು? ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ? ಇನ್ನೊಂದ್ಸಲಿ ಏನಾದ್ರು ಹಿಂಗೆಲ್ಲ ಆ ಹುಡುಗಿಗೆ ಏನಾದ್ರು ಅಂದ್ರೆ ಮಾತ್ರ ನೋಡಿಲಿ, ಅದಕ್ಕೆ ನಿನ್ ಮೇಲೆ ನನಗೆ ಬಲು ಕೋಪ ಬರ್ತಿರೋದು. ಯಾಕೆ ಹೇಳು? ಇಂಥ ಹೊಟ್ಟೆ ಕಿಚ್ಚು ಬುದ್ಧಿ ಇರೋದಕ್ಕೇನೆ. ಅಲ್ಲಮ್ಮ ಚಂದು, ನಾನು ಏನು ಅಂತ ಮಾತಾಡ್ಲಿಲ್ಲ ಕಣಮ್ಮ. ಕುಡಿಯಕ್ ನೀರ್ ತಗೊಂಬರ್ ಕೊಡು ಅಂತ ಹೇಳಿದ್ದು ತಪ್ಪ? ಸರಿ ಕಣ, ಆಯ್ತು ಬಿಡಮ್ಮ, ಅತ್ಲಾಗ ಹೋಗ್ಲಿ, ಅತ್ಲಾಗೆ ಬಿಡು, ಬೇಜಾರು ಮಾಡ್ಕೋಬೇಡ. ನೀನ್ ಯಾಕಮ್ಮ ಬೇಜಾರು ಮಾಡ್ಕೋಬೇಡ ಹಂಗೆ ಹಿಂಗೆ ಅಂತ ಹೇಳ್ತಿದ್ಯಾ? ನೀನಂತದ್ ಏನ್ ತಪ್ಪು ಮಾಡಿದೆ ಅಂತ ಇವಾಗ? ಅವಳೆ ಇಲ್ದವೆಲ್ಲ ತಪ್ಪು ಮಾಡ್ಕೊಂಡು ಇಲ್ದವೆಲ್ಲ ಅವತಾರಗಳು ಮಾಡ್ತಿರೋದು, ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಮಾಡ್ತಿರೋದು ಅವಳು. ನಡಿ ನೀನು ತಿಂಡಿ ಹಾಕೊಂಡು ನಡಿಯಮ್ಮ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅವಳ ಬಗ್ಗೆ? ನಡಿ ನಡಿ, ಬೇಗ ಹಾಕೊಂಡು ನಡಿಯಮ್ಮ. ನನಗೆ ಗೊತ್ತಾಗೋಯ್ತು ಅವಳಿ ಕಟ್ಕೊಂಡು ನಿನ್ಗೇನಾಗ್ಬೇಕಾಯ್ತೆ. ಬರ್ತಾಳೆ ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಕೋಪನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ನೀನ್ ಯಾಕೆ ಮಾತಾಡ್ಸಕ್ ಹೋಗ್ತೀಯಾ? ಅವಳು ಬಾಯ್ ಬಿಟ್ಟೆ ಹೇಳ್ತಿದ್ದಾಳೆ, ಮಾತಾಡ್ಸ್ಬೇಡ ಅವಳಿಗೆ. ಅಂತವ್ರಿಗೆಲ್ಲ ಮಾತಾಡ್ಸೋಕು ಹೋಗ್ಬಾರ್ದು ಕಣಮ್ಮ ನೀನು. ಅವರಿಗೆ ನಮ್ಮವರು ತಮ್ಮವರು ಅನ್ನೋ ಒಂದು ಬೆಲೆ ಗೊತ್ತಿಲ್ಲ, ಏನಿಲ್ಲ, ಸರಿನಾ? ಅವರಿಗೆ ಆ ರೀತಿ ಬೆಲೆ ಅನ್ನೋದೇ ಗೊತ್ತಿಲ್ಲ. ಹಿರಿಯವ್ರಿಗೆ ಬೆಲೆ ಕೊಡ್ಬೇಕು, ಗೌರವ ಕೊಡ್ಬೇಕು, ಅದಕ್ಕೆ ಅವೆಲ್ಲ ಏನು ಇಲ್ಲ ಕಣಮ್ಮ. ಮಾತಾಡೋದು ಒಂದು ಗೊತ್ತಿದೆ ಅವಳಿಗೆ, ಮಾತಾಡೋದು ಪಟ 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 ಅಂತ ಮಾತಾಡೋದು ಒಂದು ಬಿಟ್ಟು ಇನ್ನೇನು ಗೊತ್ತಾಗುತ್ತೆ ಅವಳಿಗೆ? ಮಾವ ಹೋಗ್ಲಿ ಬಿಡಿ ಮಾವ, ಪಾಪ ಅವಳಿಗೆ ಏನು ಗೊತ್ತಾಗಲ್ಲ ಕಣ ಮಾವ. ದಯವಿಟ್ಟು ಏನು ಹೇಳಕ್ ಹೋಗ್ಬೇಡ್ರಿ, ಬಿಡಿ, ಅತ್ಲಾಗ ಹೋಗ್ಲಿ, ಅತ್ಲಾಗಿ ಸುಮ್ಕಿರಿ ಮಾವ. ನನ್ಗೆ ಅಂದ್ರೆ ಬೇಜಾರೇನಿಲ್ಲ. ಸ್ವಲ್ಪ ದಿವಸದಲ್ಲೇ ಅವಳಿಗೂ ಗೊತ್ತಾಗುತ್ತೆ ನಮ್ಮ ಅತ್ತಿಗೆ ಏನು, ನಮ್ಮ ಅತ್ತಿಗೆ ಬೆಲೆ ಏನು ಅಂತ. ನಾನು ಒಳ್ಳೆಯವಳ ಕೆಟ್ಟವಳ ಅಂತ ಅವಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಕಾಲ ಕಳೀತಾ ಕಳೀತಾ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ದಿವಸ ಕಾಯ್ಬೇಕು ಅಷ್ಟೇ. ಸರಿ ಮಾವ, ಆಯ್ತು ಬನ್ನಿ. ನೀವೇನೋ ಅವಳು ಈ ರೀತಿ ನನ್ಗೆಲ್ಲ ಹೇಳಿದ್ಲು ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಏನು ಬೇಜಾರು ಮಾಡ್ಕೊಳಲ್ಲ. ಆದ್ರೆ ಚಂದುಗೆ ನೀವು ಚೆನ್ನಾಗಿ ಮಾತಾಡ್ಸಿ ಮಾವ. ಅವಳ ಮೇಲೆ ಕೋಪ ಮಾಡ್ಕೋಬೇಡಿ, ರೇಗಾಡಬೇಡಿ. ಬನ್ನಿ ಹೋಗೋಣ, ತಿಂಡಿ ಹಾಕೊಡ್ತೀನಿ ಬನ್ನಿ. ನೀವು ಮೊದಲು ತಿಂಡಿ ತಿನ್ನು ಬನ್ನಿ, ಟೆನ್ಷನ್ ಯಾಕೆ ತಗೊಳ್ತೀರಾ? ಹೇಳ್ದೇನೆ ಕೇಳಿಸ್ಕೊಂಡ? ನಿಮ್ಮ ಅತ್ತಿಗೆ ಮಾತಾಡಿದ್ದು ನಿನ್ಗಂತ ಒಂದು ಇದೈತಾ? ನೀನ್ ಎಷ್ಟು ಬೇಜಾರು ಮಾಡಿದ್ರು ಎಷ್ಟು ಬೈದ್ರು ನಿಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ನೋಡು. ನೀನು ಇದೆಯಾ ಬರೀ ಹೊಟ್ಟೆ ಕಿಚ್ಪಡೋದು, ಹೆಂಗ್ ಬೇಕಂಗ್ ಮಾತಾಡೋದು. ನೋಡು ಎಷ್ಟು ಬೇಜಾರು ಮಾಡಿಸ್ಬಿಟ್ಟೆ ಪಾಪ ಆ ಮಗಳಿಗೆ. ನಡೀತಾಯಿ ಹೋಗೋಣ ನಾವು ಒಳಗಡೆ. ನಡಿಯಮ್ಮ, ತಿಂಡಿ ಹಾಕ್ಕೊಟ್ಟು ನಡಿಯಮ್ಮ ನೀನು. ಎಲ್ಲೋದ್ರು ನಿಮ್ಮ ಅತ್ತೆ ಕಾಣಿಸ್ತಿಲ್ಲ? ನಡಿ ಬೇಗ. ಅವನು ತಿಂಡಿ ತಿನ್ಕೊಂಡು ನಾನು ಬೇರೆ, ಅವ್ನು ದಿಲೀಪನು ತಿಂಡಿ ತಿಂದಿಲ್ಲ, ಹೋಗ್ಬಿಟ್ಟು ನಾನು ಅಲ್ಲಿ ಕೆಲಸದವ್ರ ಹತ್ರ ಇರ್ತೀನಿ. ಆಮೇಲಿಂದ ದಿಲೀಪ ಬರ್ತಾನೆ. ನಡಿಯಪ್ಪ ಹೋಗೋಣ. ನೋಡ್ದ ನಮ್ಮ ಅಪ್ಪನ ಹೆಂಗ್ ಮಾತಾಡ್ತಿದಾರಂತ? ಎಷ್ಟು ಬದಲಾಗ್ಬಿಟ್ಟಿದ್ದಾರೆ ನಮ್ಮಪ್ಪ. ಮೊದ್ಲಂದ್ರೆ ಮಗಳು ಅಂದ್ರೆ ಎಷ್ಟು ಪಂಚಪ್ರಾಣ ಅವರಿಗೆ. ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರು, ಎಷ್ಟು ಚೆನ್ನಾಗಿ ಮಾತಾಡೋರು. ಮಗಳೇ ತಿಂಡಿ ತಿಂದೇನಮ್ಮ, ಏನ್ ಬೇಕು, ಏನ್ ತಗೊಂಬಂದ್ ಕೊಡ್ಲಿ ನಿನಗೆ, ಎಷ್ಟು ಚೆನ್ನಾಗಿ ಮಾತಾಡ್ಸೋರು. ನಾನು ಏನ್ ತಪ್ಪು ಮಾಡಿದ್ರು ಸುಮ್ಮನಾಗವ್ರು. ಇವಾಗ ಮೊದ್ಲೆಲ್ಲ ನನಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋರು, ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಮಗಳನ್ನ ಹೆಂಗ್ ಬೇಕಂಗೆ ಮಾತಾಡ್ಸೋದು, ತಲೆಯನ್ನೇ ಕೆಡಿಸ್ಕೊಳಲ್ಲ. ಏನು ತಿಂಡಿ ತಿಂದೇನಮ್ಮ, ಊಟ ಮಾಡ್ದೇನಮ್ಮ, ಏನು ಕೇಳಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ.
ಸೊಸೆಗೆ ಮಾತ್ರ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ದಾರೆ. ಇವ್ರು ಬಂದಾದ್ಮೇಲೆ, ನಮ್ಮ ಅತ್ತಿಗೆ ಬಂದಾದ್ಮೇಲೆ ನನಗೆ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ. ಸರಿಯಾಗಿ ಮಾತಾಡ್ಸಲ್ಲ, ಒಂದು ಕೇಳಲ್ಲ, ಏನಿಲ್ಲ. ನನ್ನ ಬಗ್ಗೆ ತಲೆ ಏನೇ ಕೆಡಿಸ್ಕೊಳಲ್ಲ ಅತ್ಲಾಗಿ. ಎಲ್ಲ ಆಗ್ತಿರೋದು ನಮ್ಮ ಅಣ್ಣ ಅತ್ತಿಗೆಯಿಂದನೇ. ನಾನು ಮಾತ್ರ ನಮ್ಮ ಅತ್ತೆ ಮಾವ ಹೇಳ್ದಂಗಿದ್ದಾನೆ, ಇವರಿಗೆ ನಮ್ಮ ಅಣ್ಣ ಅತ್ತಿಗೆಗೆ ಮಾತ್ರ ಏನಾದ್ರೂ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಹಾಕ್ಲೇಬೇಕು. ಇಲ್ಲ ಅಂದ್ರೆ ಮಾತ್ರ ನನಗೆ ಇಲ್ಲ ಅಂತ ಈ ಮನೇಲಿ ಇರೋದಕ್ಕೆ ನನಗೆ ಬೆಲೆನೇ ಇಲ್ಲ, ಗೌರವನೇ ಇಲ್ಲ, ಹಂಗಾಗ್ಬಿಡುತ್ತೆ. ಎಲ್ಲ ಇವ್ರದೇ ಆಗ್ತೈತೆ, ಎಲ್ಲ ಇವ್ರದೇ ನಡೀತೈತೆ, ನಮ್ದೇನ್ ನಡೀತೈತೆ ಇಲ್ಲಿ? ತಿಂಡಿ ಮಾಡಿದಾಗ ತಿಂಡಿ ತಿನ್ಕೋಬೇಕು, ಊಟ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಒಂದು ಮೂಲೆಯಲ್ಲಿ ಸುಮ್ಕೆ ತೆಪ್ಪಗಿರ್ಬೇಕು. ನಮ್ದೇನು ನಡೀತಿಲ್ಲ ಇಲ್ಲಿ, ಹಂಗಾಗ್ಬಿಟ್ಟೈತೆ. ಎಲ್ಲ ಇವ್ರು ಬಂದಾದ್ಮೇಲಿಂದಾನೆ ಎಲ್ಲ ಇವರಿಂದಾನೇ ಆಗ್ತಿರೋದು. ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗಿ ಹೋಗ್ತಿರೋದು ಇವರಿಂದಾನೆ. ಏನಾದ್ರೂ ಒಂದು ಮಾಡ್ಲೇಬೇಕು, ಸುಮ್ಕಂತೂ ನಾನಂತೂ ಇರಲ್ಲ. ಚಂದು 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 ಮಗಳೇ, ಎಲ್ಲಿದ್ಯಮ್ಮ? ಬಾರಮ್ಮ, ಎಲ್ಲಿದ್ಯಾ? ಬಾರಮ್ಮ, ತಿಂಡಿ ತಿನ್ ಬಾರಮ್ಮ, ಹೊತ್ತಾಗೋಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಬಾ ಬೇಗ ತಿಂಡಿ ತಿನ್ ಬಾರಮ್ಮ. ಅಯ್ಯೋ, ನಮ್ಮ ಅಮ್ಮಂದೊಳ್ಳೆ ನಮ್ಮ ಅಮ್ಮ ನನ್ನ ಕಷ್ಟನ ಅರ್ಥನೇ ಮಾಡ್ಕೊಳ್ತಿಲ್ಲ. ಎಷ್ಟು ಹೇಳಿದ್ರು ತಲೆಗೆ ಹಾಕೋಣಲ್ಲ ಅತ್ತಾಗಿ. ಯಾರಿಗೆ ಹೇಳೋನೋ ಯಾರಿಗೆ ಬಿಡೋನೋ ನನ್ನ ಕಷ್ಟಗಳನ್ನ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಅತ್ಲಾಗಿ. ಏನ್ ಮಾಡೋದು ಏನೋ. ಇದ್ಯಾಕಮ್ಮ ಇಲ್ಲಿ ನಿಂತ್ಕೊಂಡ್ಬಿಟ್ಟೆ? ಚಂದು, ಯಾಕಮ್ಮ ಒಂಥರ ಮಕ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರೇನಮ್ಮ? ಯಾರಾದ್ರೂ ಏನಾರ ಬೈದ್ರ ನಿನಗೆ? ನಿನಗೆ ಯಾರು ಬೈತಾರೆ? ನಿನ್ ಮನೆ ಇದು. ನೀನು ಹೆಂಗ್ ಬೇಕು ಹಂಗೆ ನಿನಗೆ ಇಷ್ಟ ಆದಂಗೆ ನೀನ್ ಇರ್ಬೋದು. ನಿನಗೆ ಯಾರು ಏನು ಅನ್ನಂಗಿಲ್ಲ ಇಲ್ಲಿ. ಯಾರಾದ್ರೂ ಬೇಜಾರ್ ಮಾಡ್ಸಿರ ಏನ್ ಹೇಳು? ಹಂಗೇನಾದ್ರು ಮಾಡ್ಸಿದ್ರೆ ನನಗೆ ಹೇಳು. ನನಗೆ ಅಯ್ಯೋ, ಬೇಜಾರ್ ಮಾಡ್ಸೋದೇನಮ್ಮ? ನನಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟೈತಿ ಈ ಮನೇಲಿ ಅತ್ಲಾಗಿ. ನಾನು ಬಡ್ಕಂಡೆ ಅತ್ಲಾಗಿ ನಿನಗೆ. ನಾನು ಹೋಗ್ಬಿಡ್ತೀನಿ ಕಣಮ್ಮ, ನಮ್ಮ ಅತ್ತೆ ಮಾವನ ಮನೆಗೆ ಹೋಗ್ಬಿಡ್ತೀನಿ ಕಣಮ್ಮ. ಕಷ್ಟನೋ ಸುಖನೋ ನಾನು ಅಲ್ಲೇ ಜೀವನ ಮಾಡ್ಕೊಳ್ತೀನಿ ಕಣಮ್ಮ ಅಂತ ಹೇಳ್ದೆ. ನನ್ನ ಮಾತು ಕೇಳ್ದೆ ನೀನು? ಅಮ್ಮ, ಅಪ್ಪ ಬಂತು, ಅಪ್ಪಂಗೆ ಹೋಗ್ಬಿಟ್ಟು ನಾನು ಮಾತಾಡ್ಸೋಣ, ತಿಂಡಿ ತಿಂದೇನಪ್ಪ, ತಿಂಡಿ ಹಾಕೊಡ್ತೀನಿ ಬಾರಪ್ಪ, ನೀರು ಕುಡಿ ಬಾರಪ್ಪ ಅಂತ ಕರೆದ್ರೆ ಅಮ್ಮ ನನಗೆ ಮಾತಾಡ್ಸೋದೇ ಬೇಡವೇನಮ್ಮ? ನನ್ನ ಅಟ್ಟದ ಮೇಲೆ, ನನ್ನ ಚಾಲೆದ ಮೇಲೆ ನಾನು ನಿಂತಿರುವಾಗ್ಲೇನೆ ಅದಕ್ಕೆ ಕರೆದ್ಬಿಟ್ಟು, ಶಶಿ ತಿಂಡಿ ಹಾಕೊಂಬರಮ್ಮ, ನೀರು ಕೊಡಮ್ಮ, ಹಂಗೆ ಹಿಂಗೆ ನೀನ್ ತಿಂಡಿ ತಿಂದೇನಮ್ಮ, ಆರೋಗ್ಯ ಚೆನ್ನಾಗಿ ನೋಡ್ಕೊಳಮ್ಮ ಅಂತ ಎಲ್ಲ ಅವರಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದಾರಲ್ಲಮ್ಮ. ನನಗೆ ಹೊಟ್ಟೆ ಉರಿಯಲ್ವಾ? ಯಾಕಮ್ಮ ಈ ರೀತಿ ಮಾಡ್ತಿದಾರಪ್ಪ? ಎಷ್ಟೊಂದು ಬೇಜಾರು ಮಾಡ್ತಿದಾರ ಗೊತ್ತಾ? ನನಗೆ ತಡ್ಕೊಳಕ್ ಆಗ್ತಿಲ್ಲ ಕಣಮ್ಮ. ನಾನಂತೂ ಇಲ್ಲಿ ಇರಲ್ಲ, ನಾನು ಹೋಗ್ಬಿಡ್ತೀನಿ ಕಣಮ್ಮ. ನಾನು ಇದೆಲ್ಲ ಮಾಡ್ತೈತ ನಿಮ್ಮಪ್ಪ? ಅಲ್ಲ, ನಿನ್ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೈತಲ್ಲ ನಿಮ್ಮಪ್ಪ? ಅಲ್ಲ, ಎಷ್ಟು ದಿವಸ ಹೇಳಿದೀನಿ ಮನೆಗೆ ಬಂದಿರೋ ಮಗಳಿಗೆ ಬೇಜಾರು ಮಾಡಿಸ್ಬೇಡ್ರಿ ಕಣ್ರಿ ಅಂತ. ಎಷ್ಟು ದಿವಸ ಎಷ್ಟು ಬಡ್ಕೊಂಡ್ರು ಏನ್ ತಲೆನೇ ಹಾಕೊಳ್ತಿಲ್ವಾ ಅವರು? ಯಾಕೆ ಈ ರೀತಿ ಎಲ್ಲ ಮಾಡಿದ್ರು ನಿನಗೆ? ನೀನಂತದ್ ಏನ್ ಮಾಡಿದೆ ಅಂತೆ? ಅಲ್ಲ, ಮಾವನ ಮಗನ್ಗೆ ಮದುವೆ ಆಗಿದೆಯಮ್ಮ, ಅದ್ರಲ್ಲಿ ತಪ್ಪೇನಿದೆ ಅಂತ ನಿಮ್ಮಪ್ಪ ಹಿಂಗಾಡ್ತಿದಾರಲ್ಲ? ಅಯ್ಯೋ 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 ಅಯ್ಯೋ, ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ. ತಡಿ ಒಂದಿಟ್ಟು ನಿಮ್ಮ ಅಪ್ಪನ್ ಕೇಳ್ಕೊಂಡ್ ಬರ್ತೀನಿ. ಯಾಕ ಹುಡುಗಿಗೆ ಇಷ್ಟೊಂದೆಲ್ಲ ಬೇಜಾರು ಮಾಡಿಸ್ತಿದ್ಯಾ ಅಂತ? ಯಾಕ ಅತಿ ಆಗ್ತಾ ಬಂತು ಇವ್ರಿಗೆ? ಯಾಕ ಬ್ಯಾಡ, ಸುಮ್ನಿರಮ್ಮ, ಏನು ಹೇಳ್ಬಡ್ಕೊಂಡು ಸುಮ್ಕಿರು. ಅಮ್ಮ, ಮೊದ್ಲೇನೇನೆ ಅಪ್ಪ ನನ್ನ ಮೇಲೆ ಗರಂ ಆಗಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ತಿರ್ಗಾ ಇಲ್ದವೆಲ್ಲ ನನ್ನ ಚಾಡಿ ನಿಮ್ಮ ಅಮ್ಮನ ಮುಂದೆ ಚುಚ್ಬಿಟ್ಟು ನೋಡುವಲೆ ನನಗೆ ಅದು ಇದು ಹೇಳೋದಕ್ ಬಂದಿದ್ದಾಳೆ ಇವಳು ಅಂತ ಸುಮ್ನೆ ಇನ್ನೂ ಕೋಪ ಮಾಡ್ಕೊಂತಾರೆ ಕಣಮ್ಮ. ಬೇಡ, ಸುಮ್ಕಿರು. ಏನು ಮಾತಾಡಕ್ಕೂ ಹೋಗ್ಬೇಡ, ಏನು ಮಾತಾಡೋದು ಬೇಡ. ಸುಮ್ನೆನೆ ನನ್ನ ಮೇಲೆ ರೇಗಾಡ್ತಿರ್ತಾರೆ. ಬೇಡ ಕಣ್, ಸುಮ್ಕಿರಮ್ಮ. ನಾನಂತೂ ಕೆಟ್ಟವಳಾಗಲ್ಲ ಬಿಡತ್ಲಾಗಿ. ಬೇಜಾರು ಮಾಡಿಸಿದ್ರೆ ಮಾಡಿದ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ? ನಮ್ಮ ಅಪ್ಪ ಅಲ್ವೇ ನಮ್ಮ ಎಷ್ಟಾದ್ರೂ ಬೇಜಾರು ಮಾಡಿಸಿದ್ದು. ಅಮ್ಮ, ಇನ್ನೊಂದು ವಿಚಾರ ಗೊತ್ತೇನಮ್ಮ? ಇವೆಲ್ಲ ಆಗೋದಕ್ಕೆ ಮುಖ್ಯವಾದ ಕಾರಣ ಈ ಅತ್ತಿಗೆನೇ ಕಣಮ್ಮ. ಅಲ್ಲ ಕಣಮ್ಮ, ಅಪ್ಪ ಬಂದು ನಿನ್ಕಲಿ ಅಲ್ಲೇ ಬಂದ್ಬಿಡುತ್ತೆ. ನಾನು ಮಾತಾಡ್ಸಿದ್ರೆ ಆಯ್ತು ಕಣಮ್ಮ. ನನ್ ಜೊತೆ ಒಟ್ನಲ್ಲಿ ಅಪ್ಪಂಗೆ ಚೆನ್ನಾಗಿರೋದಕ್ಕೆ ಬಿಡ್ತಿಲ್ಲ ಕಣಮ್ಮ. ಇವರೇ ಕಣಮ್ಮ, ಅಣ್ಣನೂ ಅದಕ್ಕೆ ಇಬ್ರು ಸೇರ್ಕೊಂಡೆ ಅಪ್ಪಂಗೆ ಇಲ್ದವೆಲ್ಲ ತಲೆಯಲ್ಲಿ ತುಂಬಿ 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 ನನ್ಗೂ ನಿಮ್ಗೂ ಎಲ್ಲಾರ್ಗು ಅಪ್ಪ ನಮ್ಮೇಲೆಲ್ಲ ರೇಗಾಡಂಗ್ ಮಾಡಿರೋದು, ಬೇಜಾರು ಮಾಡ್ಕೊಂಡಂಗ್ ಮಾಡೋದು, ಕೋಪ ಮಾಡ್ಕೊಂಡಂಗ್ ಮಾಡಿರೋದೆಲ್ಲ ಇವರೇ ಕಣಮ್ಮ. ಅಮ್ಮ, ಇವ್ರಿಗೆ ಏನಾದ್ರೂ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಹಾಕ್ಲೇಬೇಕು ಕಣಮ್ಮ. ನನ್ಗಂತೂ ಸಮಾಧಾನ ಇಲ್ಲ ಕಣಮ್ಮ. ಅವ್ರಿಗೆ ಏನಾದ್ರೂ ಮಾಡ್ಬಿಟ್ಟು ಮನೆಯಿಂದ ಕಳಿಸ್ಬಿಡಮ್ಮ, ನೆಮ್ಮದಿಯಾಗಿ ಇದ್ಬಿಡ್ಬೋದು ನಾವು. ನಾವೆಲ್ಲಾರು ಇದ್ಬಿಡ್ಬೋದು. ಹೆಂಗ ಅತ್ತೆ ಮಾವ ಅಲ್ಲಿಂದಾನು ಬಂದ್ಬಿಡ್ತಾರ ಅವ್ರು, ನಾವೆಲ್ಲಾರು ಆರಾಮಾಗಿರ್ಬೋದು ಕಣಮ್ಮ. ಹಿಂಗೆಲ್ಲ ಮಾಡ್ತಿದಾರ ಇವರು? ಆಯ್ತು ಆಯ್ತು ಆಯ್ತು. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಇವಳಿಗೆ. ನನ್ ಸೊಸೆ ಬಾಳ ಒಳ್ಳೆವಳು, ನಾನು ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡು ಹೆಂಗ ಇರ್ತಾಳೆ ಅಂತ ಇದ್ರೆ ನನ್ ಮೇಲೆ ಬಲು ಮಾತಾಡೋದು, ಕೋಪ ಮಾಡ್ಕೊಳ್ಳೋದು, ರೇಗಾಡೋದು, ನನ್ನ ಮಾತಿಗೆ ಬೆಲೆನೂ ಕೊಡದಂಗೆ ಅವಳ ಪಾಡಿಗೆ ಅವಳು ಇಷ್ಟ ಬಂದಂಗೆ ಇರೋದು, ಹಿಂಗೆಲ್ಲ ಮಾಡ್ತಿದ್ದಾಳೆ. ನನಗೂ ಯಾಕ ಅನ್ನಿಸ್ತು. ನಾನು ಏನೋ ಮೊದ್ಲು ಬಂದಾಗ ಬಾಳ ಒಳ್ಳೆಯವಳು ಅನ್ಕೊಂಡ್ಬಿಟ್ಟಿದ್ದೆ. ಇವಳು ಯಾಕ ಇತ್ತೀಚೆಗೆ ಯಾಕ ಬಾಳ ಅವತಾರಗಳು ಮಾಡೋದ್ ಕಲ್ಸ್ಬಿಟ್ಟಿದ್ದಾಳೆ.
ಹ್ಮ್ ಎಲ್ಲೋದ್ರು ನನಗೆ ಹೇಳುವಾಗಲ್ಲ ಏನಿಲ್ಲ. ಇವಳಿಗೆ ಇಷ್ಟ ಬಂದಂಗೆ ಇರ್ತಾಳೆ, ಇದು ಮಾಡ್ತಿದ್ದಾಳೆ. ನೀನ್ ಹೇಳ್ತಿರೋದು ಕರೆಕ್ಟೇ. ಇನ್ನು ಸ್ವಲ್ಪ ದಿವಸ ಹಂಗೆ ಸದಾ ಬಿಟ್ಬಿಟ್ರೆ ಇವರು ನಮ್ಗೆ ಇಲ್ಲಿ ಮನೇಲಿ ಜಾಗ ಇಲ್ದಾಗ ಮಾಡ್ಬಿಡ್ತಾರೆ ಇವರು. ಇವನು ದಿಲೀಪ್ ಅವನು ಅವ್ರ ಹೆಂಡತಿ ಇಬ್ರು ಸೇರ್ಕೊಂಡ್ಬಿಟ್ಟು ಏನಾದ್ರೂ ಒಂದ್ ಮಾಡ್ಲೇಬೇಕು. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನನಗೆ. ಮಾಡ್ತೀನಿ ಕಣ್ತಡಿ. ನನಗೆ ಎದುರು ಹಾಕೊಂಡ್ರೆ ಇನ್ನು ಏನೇನ್ ಅನ್ಭವಿಸ್ಬೇಕಂತ ಇವ್ರಿಗೆ ಇನ್ನು ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿವಸ ತಡಿ, ಇನ್ನೊಂದು ವಾರದಲ್ಲಿ ತಡಿ ಇವ್ರಿಗೆ ಏನ್ ಮಾಡ್ತೀನಂತ. ಈ ಮನೇಲೆ ಇರಬಾರ್ದು. ನಿಮ್ಮ ಅಪ್ಪನೇ ಇಬ್ರಿಗೂ ಬೈದ್ಬಿಟ್ಟು ಮನೆಯಿಂದ ಆಚೆ ಕಡೆ ಹಾಕ್ಬೇಕು. ಹಂಗ್ ಮಾಡ್ಲಿಲ್ಲ ಅಂದ್ರೆ ನಾನ್ ಸಾವುಕಾರ ಹೇಳ್ತೀನಿ ಅಲ್ಲ ನೋಡು, ಹಂಗ್ ಮಾಡ್ತೀನಿ. ನಿಮ್ಮ ಅತ್ತೆಗೂನು ನಿಮ್ಮ ಅಣ್ಣಂಗೂನು ನನ್ಗೆ ಎದುರಾಕೊಂಡ್ರೆ ಏನ್ ಕಷ್ಟಗಳು ಅನುಭವಿಸ್ಬೇಕಂತ ಅವ್ರಿಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ನೀನ್ ಈ ಮಗಳು ಈ ಮನೆ ಮಗಳ ಕಡೆ ನೀನ್ ಯಾವ್ದಕ್ಕೂ ನೀನ್ ಬೇಜಾರು ಮಾಡ್ಕೋಬೇಡ, ಸುಮ್ಕಿರು. ನೀನ್ ಎಲ್ಲಾದ್ರೂ ತಿರ್ಗಾಡ್ಬೋದು, ಹೆಂಗಾದ್ರೂ ಇರ್ಬೋದು. ನಿನ್ ಮನೆ ಇದು. ನೀನ್ ಮದ್ವೆ ಆಗಿ ಹೋಗ್ಬಿಟ್ರೆ ನಿನ್ ಮನೆ ಬೇರೆ ಮನೆ ಆಗಲ್ಲ, ಇದು ನಿನ್ ಮನೆನೇ, ಗೊತ್ತಾ? ನೀನ್ ಆರಾಮಾಗಿರು, ಏನು ಯೋಚನೆ ಮಾಡ್ಬೇಡ. ಅಳಿಯಂದ್ರು ಎಲ್ಲೋದ್ರು ಕರಿ. ಅಳಿಯಂದ್ರು ನಿಮ್ಗೆ ಇಬ್ರಿಗೂ ಏನಾರ ಚೆನ್ನಾಗಿರೋ ತಿಂಡಿ ಏನಾರ ಮಾಡ್ಕೊಡ್ತೀನಿ, ತಿನ್ಕೊಂಡ್ ಕುತ್ಕೊಳ್ರಿ ಆರಾಮಾಗಿ. ಏನು ಕೆಲಸ ಮಾಡಕ್ ಹೋಗ್ಬೇಡ್ರಿ, ನೀವು ಆರಾಮಾಗಿರ್ರಿ.